ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಪ್ರಾಪರ್ಟಿ ಅಂಟರ್ ಬ್ಯಾಂಗ್ಳೂರ್ ಯೂಟ್ಯೂಬ್ ಚಾನಲ್. ಇವತ್ತು ನಾವೆಲ್ಲಿಗೆ ಬಂದಿದ್ದೀವಿ ಅಂದರೆ ಅಂಜನಾಪುರ 11th ಬ್ಲಾಕಲ್ಲಿರುವಂಥ 30-40 ರೆಂಟಲ್ ಇನ್ಕಮಿಂಗ್ ಹೌಸ್ ಮನೆ ನೋಡೋಕೆ ಬಂದಿದ್ದೀವಿ. ಆ ಮನೆ ಇದೇ ಆಗಿರುತ್ತೆ ನೋಡಿ. ಇದು ಬಂದು ನಮಗೆ ಈಸ್ಟ್ ಗೇಟ್ ಆಗಿರುತ್ತೆ, ನಾರ್ತ್ ಡೋರ್ ಆಗಿರುತ್ತೆ. ಹಾಗೆ ನಿಮಗೆ G+4 ಆಗಿರುತ್ತೆ ನೋಡಿ. ಇದೆಲ್ಲ ನಿಮಗೆ 2 BHK ಆಗಿರುತ್ತೆ. ಫಸ್ಟು, ಸೆಕೆಂಡು, ಥರ್ಡು, ಫೋರ್ತ್ ಫ್ಲೋರು ನಿಮಗೆ 2 BHK ಆಗಿರುತ್ತೆ. BDA ಮನೆ ಆಗಿರುತ್ತೆ. ಇನ್ನೊಂದ್ಸತಿ ಹೇಳ್ಬಿಡ್ತೀನಿ, ಇದು ಬರೋದು ಅಂಜನಾಪುರ 11th ಬ್ಲಾಕಲ್ಲಿ ಬರುತ್ತೆ. 30-40 ಮನೆ ಆಗಿರುತ್ತೆ ನಿಮಗೆ. BDA, ಈಸ್ಟ್ ಗೇಟು, ನಾರ್ತ್ ಡೋರು, 2 BHK ರೆಂಟಲ್ ಇನ್ಕಮಿಂಗ್ ಹೌಸ್ ಆಗಿರುತ್ತೆ. ಆ ಮನೆ ಫ್ರಂಟ್ ಎಲಿವೇಶನ್ ನೋಡ್ತಾ ಇದ್ದೀನಿ. ಹಾಗೆ ಮನೆ ಸುತ್ತಮುತ್ತ ಕೂಡ ನೋಡ್ತಾ ಇದ್ದೀನಿ. ನೋಡ್ಬೋದು 30 ಫೀಟ್ ರಸ್ತೆ ಸಿಗುತ್ತೆ ನಿಮಗೆ. ಈ ಕಡೆನೂ ಒಳ್ಳೆ ಡೀಸೆಂಟ್ ಏರಿಯಾ ಅಂತಲೇ ಹೇಳ್ಬೋದು. ಒಳ್ಳೆ ಜಾಗದಲ್ಲಿದೆ ಮನೆ ಮಾತ್ರ ನಿಮಗೆ. ಇದು ಕೂಡ ಅಷ್ಟೇ ನೋಡ್ಬೋದು. ಪಕ್ಕದಲ್ಲೇ ಪಾರ್ಕ್ ಇದೆ ನಿಮಗೆ. ಇದು ಸೆಕೆಂಡ್ ಮನೆ ಆಗಿರುತ್ತೆ ನಿಮಗೆ. ಒಳ್ಳೆ ಜಾಗ ಅಂತಲೇ ಹೇಳ್ಬೋದು. ಓಕೆ, ಇಲ್ಲಿಂದ ನಿಮ್ಗೆ ನಿಯರ್ ಬೈ ನಿಮಗೆ ಬನ್ನರ್ಘಟ್ಟ ರೋಡು 1 ಕಿಲೋಮೀಟರ್ಸ್ ಇದೆ ಅಷ್ಟೇ. ನೀವು ಮೇಲ್ಗಡೆ ನೋಡ್ತೀನಿ, ಮೀನಾಕ್ಷಿ ಮಾಲ್ ಎಲ್ಲ ಕಾಣುತ್ತೆ. ಹಾಗೆ ನಿಮ್ಗೆ MPS ಸ್ಕೂಲ್ ಆಗಲಿ, ಆಮೇಲೆ ದಯಾನಂದ ಸ್ಕೂಲ್ ಆಗಲಿ, ಎಲ್ಲ ನಿಯರ್ ಬೈ 1 ಕಿಲೋಮೀಟರ್ ಒಳಗಡೆ ಇದೆ. ಓಕೆ, ಬನ್ನಿ ಮನೆ ಒಳಗಡೆ ಹೋಗೋಣ. ಹೆಂಗಿದೆ ಅಂತ ನೋಡಿಸ್ತೀನಿ ನಾನು. 2 BHK ಆಗಿರುತ್ತೆ. ಓಕೆ, ಮನೆ ಒಳಗಡೆ ಹೋಗೋದಕ್ಕಿಂತ ಮುಂಚೆ ನಿಮಗೆ ಗೇಟ್ ನೋಡ್ತಾ ಇದ್ದೀನಿ. ಫುಲ್ MS ಗೇಟಲ್ಲಿ ಕೊಟ್ಟಿದ್ದಾರೆ ನಿಮಗೆ. ಇಲ್ಲೂ ಅಷ್ಟೇ ನೋಡ್ಬೋದು. 4 ಬಾಲ್ಕನಿ ಕೂಡ ಬಂದಿದೆ ನಿಮಗೆ. ಒಂದು ಒಳ್ಳೆ ಮನೆ ರೆಂಟಲ್ ಇನ್ಕಮಿಂಗ್ ಅಂದರೆ ಯಾರನ್ನ ಇನ್ವೆಸ್ಟರ್ ಮನೆ ಮೇಲೆ ಇನ್ವೆಸ್ಟ್ ಮಾಡ್ತೀನಿ ಅಂತಾರಲ್ಲ, ಅವ್ರಿಗೆ ಒಳ್ಳೆ ಇನ್ವೆಸ್ಟ್ಮೆಂಟ್ ಜಾಗ ಅಂತ ಹೇಳ್ಬೋದು ಇದು. ಓಕೆ, ಮನೆ ಒಳಗಡೆ ಬರ್ತಾ ಇರೋಂಗೆ ನಮ್ಗೆ ಇಲ್ಲಿ ಪಾರ್ಕಿಂಗ್ ಜಾಗ ಬರುತ್ತೆ. ನೋಡ್ಬೋದು ನಿಮಗೆ ದೊಡ್ಡದಾಗಿ ಫುಲ್ ಪಾರ್ಕಿಂಗ್ ಕೊಟ್ಟಿದ್ದಾರೆ. ಧಾರಾಳವಾಗಿ ನೀವು 4 ಕಾರ್ ಆರಾಮಾಗಿ ನಿಲ್ಲಿಸ್ಕೋಬೋದು. ಫ್ಲೋರಿಂಗು ಅಷ್ಟೇ ನಿಮಗೆ ಪಾರ್ಕಿಂಗ್ ಟೈಲ್ಸ್ ಆಗಿದೆ. ಮೇಲ್ಗಡೆ ಅಷ್ಟೇ ನಿಮಗೆ ಒಳ್ಳೆ ಓಪನ್ ಏರ್ ಅಂತ ಹೇಳ್ಬೋದು. ನಿಮಗೆ ಫುಲ್ ಫ್ರೀ ಆಗಿಬಿಟ್ಟಿದ್ದಾರೆ ನೋಡಿ. ಫುಲ್ MS ಗ್ರಿಲ್ ಮಾಡಿದ್ದಾರೆ ನಿಮಗೆ ಫುಲ್ ಸೈಡು 4 ಕಡೆನೂ. ಹಾಗೆ ಇಲ್ಲೂ ಬಂದು ನಿಮಗೆ ಬೋರ್ ಬಂದಿದೆ. ಹಾಗೆ ಇಲ್ಲಿ ಬಂದು ಸಂಪು. ಹಾಗೆ ಇದಕ್ಕೆ ಕವರ್ ಕಲೆಕ್ಷನ್ ಕೂಡ ಆಗಿದೆ. ಇನ್ನೊಂದ್ಸತಿ ನೋಡಿಸ್ತಾ ಇದ್ದೀನಿ. ಇದು ಬಂದು ಪಾರ್ಕಿಂಗ್ ಜಾಗ ಆಗಿರುತ್ತೆ. ಹಾಗೆ ಇಲ್ಲಿ 4 ಮನೆಗೂ ಸಪ್ರೇಟಾಗಿ ಗ್ಯಾಸ್ ಪ್ರೊವಿಷನ್ ಮಾಡಿದ್ದಾರೆ ನೋಡಿ. ಇಲ್ಲಿ 4 ಮನೆಗೂ ಸಪ್ರೇಟಾಗಿ ಗ್ಯಾಸ್ ಪ್ರೊವಿಷನ್ ಮಾಡಿದ್ದಾರೆ. ಒಂದು ಒಳ್ಳೆ ಡೀಸೆಂಟ್ ಏರಿಯಾ. ಬನ್ನರ್ಘಟ್ಟ ಸೈಡು ಮನೆ ಹುಡುಕ್ತಾ ಇರೋರಿಗೆ ನಿಯರ್ ಬೈ ಇರುತ್ತೆ. ರೆಂಟ್ ಕೊಟ್ಟರೆ ನಿಮ್ಗೆ ಕಮ್ಮಿ ಅಂದರೆ ನಾನು ಹೇಳ್ತಿರೋದು 25ರಿಂದ 30 ಸಾವಿರ ರೂಪಾಯಿವರೆಗೂ ಹೋಗುತ್ತೆ ನಿಮಗೆ. ನಿಯರ್ ಬೈ ಬನ್ನರ್ಘಟ್ಟ ಅಲ್ವಾ, ಅದರಿಂದ ನಿಮಗೆ ಇಲ್ಲಿಂದ ಕೆಲ್ಸಕ್ಕೆ ಹೋಗೋರಿಗೆ ಈಸಿ ಆಗುತ್ತೆ. 4 ಫ್ಲೋರು ಒಂದೇ ಥರ ಕಟ್ಟಿದ್ದಾರೆ. ಬನ್ನಿ ಮಾಡಿ ಮೇಲೆ. ಓಕೆ, ಇಲ್ಲಿ ಮಾಡಿ ಮೇಲೆ ಹೋಗೋದಕ್ಕಿಂತ ಮುಂಚೆ ಮೆಟ್ಲು ನೋಡಿಸ್ತಾ ಇದ್ದೀನಿ ನಿಮಗೆ. ಇದು ಗ್ರಾನೈಟ್ ಯೂಸ್ ಮಾಡಿದ್ದಾರೆ, ಬ್ಲ್ಯಾಕ್ ಕಲರಲ್ಲೇ ತುಂಬ ಚೆನ್ನಾಗಿ ಬಂದಿದೆ. ಓಕೆ, 4 ಫ್ಲೋರೂ ಒಂದೇ ಥರ ಕಟ್ಟಿರೋದ್ರಿಂದ ನಿಮಗೆ ಫಸ್ಟ್ ಫ್ಲೋರಲ್ಲಿ ನಿಮಗೆ ಫುಲ್ ಮನೇನ ಎಕ್ಸ್ಪ್ಲೇನ್ ಮಾಡ್ತೀನಿ ಹೆಂಗಿದೆ ಏನಂತ. ಹಾಗೆ 4th ಫ್ಲೋರ್ಗೆ ಡೈರೆಕ್ಟಾಗಿ ಹೋಗಿ ಅಲ್ಲೊಂದು ಶಾರ್ಟ್ಸ್ ಥರ ನೋಡಿಸ್ತೀನಿ. ಆಮೇಲೆ ಡೈರೆಕ್ಟಾಗಿ ಮೇಲ್ಗಡೆ ಹೋಗ್ಬಿಡೋಣ. ಇದು ಫುಲ್ ವೀಡಿಯೋ ನೋಡಿ. ನಿಮಗೆ ಫುಲ್ ವೀಡಿಯೋದಲ್ಲಿ ಲಾಸ್ಟಲ್ಲಿ ಹೇಳಿರ್ತೀನಿ ಇದು ರೆಂಟು. ಓಕೆ, ಇದಕ್ಕೆ ಲಿಫ್ಟ್ ಕೂಡ ಬಂದಿದೆ ನೋಡಿ. ಇಲ್ಲಿಂದನೇ 4 ಫ್ಲೋರ್ಗೂ ಲಿಫ್ಟ್ ಬಂದಿದೆ. ಹಾಗೆ ನಿಮಗೆ ಇದು ಫಸ್ಟ್ ಫ್ಲೋರ್ ಆಗಿರುತ್ತೆ. ನೋಡ್ಬೋದು MS ಡೋರ್ ಮಾಡಿದ್ದಾರೆ ನಿಮಗೆ. ಸೇಫ್ಟಿ ವೈಸ್ ನಿಮಗೆ ಫುಲ್ ಸೇಫ್ಟಿ ಮಾಡಿದ್ದಾರೆ. MS ಡೋರ್ ಮಾಡಿದ್ದಾರೆ ನಿಮಗೆ. ಹಾಗೆ ಕ್ಯಾಮ್ರಾ ಕೂಡ ಕಲೆಕ್ಷನ್ ಕೊಟ್ಟಿದ್ದಾರೆ ಅಲ್ಲಿ ಆ ಕಾರ್ನರಲ್ಲಿ. ಇಲ್ಲೂ ಅಷ್ಟೇ ನೋಡ್ಬೋದು ಸೇಫ್ಟಿ ವೈಸ್ ನಿಮಗೆ MS ಗ್ರಿಲ್ ಮಾಡಿದ್ದಾರೆ ನಿಮಗೆ. ನೋಡಿ, ಒಂದ್ಸತಿ ನಾವು ಇನ್ಸೈಡ್ ಬಂದ್ಬಿಟ್ರೆ ನಮಗೆ ಫುಲ್ ಸೇಫ್ಟಿ ಗೇಟ್ ಹಾಕೊಂಡ್ಬಿಟ್ರೆ ಫುಲ್ ಸೇಫ್ಟಿ ಬರುತ್ತೆ ನಮಗೆ. ಇದು ಮನೆ ಸುತ್ತಮುತ್ತ ಕೂಡ ಅಷ್ಟೇ ಡೀಸೆಂಟ್ ಏರಿಯಾ. ಇವಾಗ ತಾನೇ ಇಂಪ್ರೂವ್ ಆಲ್ರೆಡಿ ಆಗಿದೆ. ಇನ್ನು ಮನೆಗಳು ಕಟ್ತಾವ್ರೆ. ಎಲ್ಲ ಸ್ವಂತಕ್ಕೆ ತಗೊಳ್ಳೋರು ಜಾಸ್ತಿ ಇಲ್ಲಿ. ಓಕೆ, ಮನೆ ಒಳಗಡೆ ಹೋಗೋಣ. ಮನೆ ಒಳಗಡೆ ಹೋಗೋದಕ್ಕಿಂತ ಮುಂಚೆ ನಮಗೆ ಡೋರ್ ನೋಡಿಸ್ತಾ ಇದ್ದೀನಿ. ಇದು ಬಂದು ನಿಮಗೆ ಮೈನ್ ಡೋರ್ ಆಗಿರುತ್ತೆ. ಟೀಕ್ ವುಡ್ಡಲ್ಲೇ ಆಗಿದೆ ನೋಡ್ಬೋದು. ಒಳ್ಳೆ ಡೋರ್ ಮಾಡಿದ್ದಾರೆ. ಇನ್ನೊಂದ್ಸತಿ ಹೇಳ್ಬಿಡ್ತೀನಿ, ಈಸ್ಟ್ ಗೇಟ್ ಬರುತ್ತೆ, ನಾರ್ತ್ ಡೋರ್ ಬರುತ್ತೆ. ಇಲ್ಲಿ ವಿಂಡೋಸ್ ಆಗಲಿ ಡೋರ್ ಆಗಲಿ ಎಲ್ಲ ನಿಮಗೆ ಟೀಕ್ ವುಡ್ಡಲ್ಲೇ ಆಗಿದೆ. ಓಕೆ, ಇದು ನಾರ್ತ್ ಡೋರ್ ಆಗಿರೋದ್ರಿಂದ ಮನೆ ಒಳಗಡೆ ಬರ್ತಾ ಇರೋಂಗೆ ನಮಗೆ ಫಸ್ಟ್ ಹಾಲ್ ಸಿಕ್ಕುತ್ತೆ. ಫ್ಲೋರಿಂಗ್ ಎಲ್ಲ ನಿಮಗೆ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ಓಕೆ, ಮುಂದ್ಗಡೆನೇ ನಮಗೆ ಬಂದಿದ ತಕ್ಷಣ ನಮಗೆ TV ಯೂನಿಟ್ ಕಾಣುತ್ತೆ. ಕೆಳಗಡೆ ಫುಲ್ ಕಬೋರ್ಡ್ ಕೊಟ್ಟಿದ್ದಾರೆ. ಇಂಟರ್ನೆಟ್ ಕಲೆಕ್ಷನು, ಕೇಬಲ್ ಕಲೆಕ್ಷನ್ ಎಲ್ಲ ಆಗೋಗಿದೆ. ಸೈಡಲ್ಲೂ ಅಷ್ಟೇ ನಿಮಗೆ ಬಾಕ್ಸ್ ಮಾಡಿದ್ದಾರೆ. ಸಣ್ಣ ಪುಟ್ಟ ಫೋಟೋಸು,
ಏನೇನು ಡಿಸೈನ್ಸ್ ಮಡಿಕೊಂಡಂಗೆ ಮಡಿಕೋಬೋದು. ಇದು ಹಾಲ್ ಆಗಿರುತ್ತೆ ನೋಡಿ. ಎಲ್ ಶೇಪಲ್ಲಿ ದೊಡ್ಡದಾಗಿ ನಾವು ಸೋಪ್ ಹಾಕೋಬೋದು. ನಾರ್ತ್ ಸೈಡ್ ಬಂದಿರೋದ್ರಿಂದ ಇದು ವಿಂಡೋ ಕೂಡ ಕೊಟ್ಟಿದ್ದಾರೆ, ಟೀ ಕುಡ್ ಎಲ್ಲ ಮಾಡಿದ್ದಾರೆ. ನಿಮಗೆ ಬೆಳಕು ಗಾಡಿಗಂತೂ ತುಂಬ ಫ್ರೀ ಆಗಿದೆ ನಿಮಗೆ. ಇದು ಒಂದು ಹಾಲ್ ಆಗಿರುತ್ತೆ ನೋಡಿ, ತುಂಬ ದೊಡ್ಡದಾಗಿದೆ. ಎಲ್ ಶೇಪಲ್ಲಿ ಅಲ್ಲಿ ನಿಮಗೆ ಧಾರಾಳವಾಗಿ ನಿಮಗೆ ಕಮ್ಮಿ ಅಂದರೂ 2 ಸೀಟರು, ಇಲ್ಲಿಂದ 4 ಸೀಟ್ ಸೋಪ್ ಹಾಕೋಬೋದು ಆರಾಮಾಗಿ. ಮೇಲ್ಗಡೆ ಅಷ್ಟೇ ಪೇಪರ್ ಫಾಲ್ ಸೀಲಿಂಗ್ ಮಾಡಿದ್ದಾರೆ. 2 ಫ್ಯಾನು, ಒಂದು ಜೂಮರ್ ಎಲ್ಲ ಇವರೇ ಹಾಕಿದ್ದಾರೆ. ಬಾತ್ರೂಮ್ ಫಿಟ್ಟಿಂಗ್ಸು, ಕೊಳವೆ ಫಿಟ್ಟಿಂಗ್ಸು ಎಲ್ಲ ಆಗೋಗಿದೆ. ಜಸ್ಟ್ ರೆಡಿ ಟು ಮೂವ್ ಹೌಸ್ ಅಂತಲೇ ಹೇಳ್ಬೋದು. ನಿಮಗೆ ಈ ಕಾರ್ನರಿಂದ ನೋಡಿಸ್ತಾ ಇದ್ದೀನಿ. ರೆಂಟು ಬಿಟ್ಟರೆ 4 ಮನೆಯೂ ನಿಮಗೆ ಕಮ್ಮಿ ಅಂದರೆ 1,00,000, 1,10,000, 1,20,000ವರೆಗೂ ಬರುತ್ತೆ ನಿಮಗೆ ಎಲ್ಲ ಮನೆಗೂ. ಇಲ್ಲ ಒಂದು ಮನೇಲಿ ನೀವು ಇದ್ದು ಕೊಡ್ತೀವಿ ಅಂದರೆ ಕಮ್ಮಿ ಅಂದರೆ ಒಂದು 75,000 ರೂಪಾಯಿ ಅಂತ ಮಾಡಿಕೊಳ್ಳಿ. ನೀವು 75 ಮೇಲೂ ಬಡ್ಕೋಬೋದು. ಸಿಂಪಲ್ಲಾಗಿ 75,000 ರೂಪಾಯಿ ನಿಮಗೆ ರೆಂಟೇ ಬರುತ್ತೆ. ಓಕೆ, ಆದಷ್ಟು ಹಾಲದು ಡೀಟೇಲ್ಸ್ ಆಯಿತು. ಓಕೆ, ಈ ಕಡೆ ಬಂದರೆ ನಮಗೆ ಇಲ್ಲಿ ದೇವ್ರ ಮನೆ ಕೊಟ್ಟಿದ್ದಾರೆ. ಇದಕ್ಕೂ ಅಷ್ಟೇ ನಮಗೆ ಟಫನ್ ಗ್ಲಾಸ್ ಕೊಟ್ಟಿದ್ದಾರೆ. ಒಬ್ಬರು ಧಾರಾಳವಾಗಿ ಕೂತ್ಕೊಂಡು ಪೂಜೆ ಮಾಡೋಷ್ಟು ಜಾಗ ಇದೆ. ಇದಕ್ಕೆ ಫುಲ್ ಟಫನ್ ಗ್ಲಾಸ್ ಕೊಟ್ಟು ಹೊಸಲೆಲ್ಲ ನಿಮಗೆ ಟೀ ಕುಡ್ ಎಲ್ಲ ಮಾಡಿದ್ದಾರೆ. ಟಫನ್ ಗ್ಲಾಸ್ ಕೊಟ್ಟಿದ್ದಾರೆ ನೋಡ್ಬೋದು. ಹಾಗೆ ಈ ಕಡೆ ಬಂದರೆ ನಮಗೆ ಇಲ್ಲಿ ಡೈನಿಂಗ್ ಟೇಬಲ್ ಮಡಿಕೋಬೋದು. ದೊಡ್ಡದಾಗಿ 4 ಜನ ಕೂತ್ಕೊಳ್ಳೋಷ್ಟು ಡೈನಿಂಗ್ ಟೇಬಲ್ ಇದೆ ಜಾಗ. ಮೇಲ್ಗಡೆ ಅಷ್ಟು POP ಫಾಲ್ ಸೀಲಿಂಗ್ ಕೂಡ ಆಗಿದೆ ನೀಟಾಗಿ. ಹಾಗೆ ಈ ಕಡೆ ಬಂದು ನಮಗೆ ವಿಂಡೋ ಕೂಡ ಕೊಟ್ಟಿದ್ದಾರೆ. ಇದು ಬಂದು ನಮಗೆ ಈಸ್ಟ್ ಸೈಡ್ ಬರುತ್ತೆ ನಮಗೆ ವಿಂಡೋ. ಹಾಗೆ ಇಲ್ಲೊಂದು ಬಾಲ್ಕನಿ ಕೂಡ ಬಂದಿದೆ ನಮಗೆ. ಬಾಲ್ಕನಿ ಮನೆ ಸುತ್ತಮುತ್ತ ಒಂದು ಸುತ್ತ ನೋಡ್ತೀನಿ. ಮನೆ ಪಕ್ಕದಲ್ಲೇ ನಿಮಗೆ ಪಾರ್ಕ್ ಇದೆ. ನಿಮ್ಮ ಮನೆ ಒಳಗಡೆ ಹೋಗಿ. ಹಾಗೆ ಈ ಕಡೆ ಬಂದರೆ ನಮಗೆ ಇಲ್ಲಿ ಕಿಚನ್ ಬರುತ್ತೆ ನೋಡ್ಬೋದು. ಎಲ್ ಸ್ಲ್ಯಾಪಲ್ಲಿ ಸ್ಲ್ಯಾಬ್ ಕೊಟ್ಟಿದ್ದಾರೆ ನಿಮಗೆ. ತುಂಬ ಚೆನ್ನಾಗಿದೆ. ಎಲ್ಲ ಕಬೋರ್ಡ್ಗಳು ಬಂದಿದೆ ಕೆಳಗಡೆ ಫುಲ್ಲು. ಹಾಗೆ ಮೇಲ್ಗಡೆ ಓವರ್ ಹೆಡ್ ಕಬೋರ್ಡ್ ಕೂಡ ಬಂದಿದೆ. ಹಾಗೆ ಈ ಕಡೆಯೂ ಅಷ್ಟೇ ನಿಮಗೆ ಕಬೋರ್ಡ್ ಬಂದಿದೆ. ಓಕೆ, ಇಲ್ಲಿ ನೋಡಿಸ್ಬಿಡ್ತೀನಿ. ಇಲ್ಲಿ ಬಂದು ಸಿಂಕ್ ಬಂದಿದೆ ನೋಡ್ಬೋದು. ಇಲ್ಲಿ ಕೊಳ ಎಲ್ಲ ಫಿಟ್ಟಿಂಗ್ ಆಗಿದೆ. ಇಲ್ಲಿ ಅಕ್ವಾಗಾರ್ಡ್ ಪಾಯಿಂಟ್ ಔಟ್ ಬರುತ್ತೆ ನಿಮಗೆ. ಇಲ್ಲಿ ಕೂಡ ಅಷ್ಟೇ ವಿಂಡೋ ಇರೋದ್ರಿಂದ ನಿಮಗೆ ಬೆಳಕು ಗಾಡಿಗೆ ಫ್ರೀ ಆಗಿರುತ್ತೆ. ಇದು ಈಸ್ಟ್ ಸೈಡ್ ಬಂದಿರೋದ್ರಿಂದ. ಹಾಗೆ ಗ್ಯಾಸ್ ಕಲೆಕ್ಷನ್ ಇಲ್ಲಿ ಬಂದಿದೆ ನಿಮಗೆ. ಎಲ್ಲ ಯೂಸೆಲ್ಲ ನೋಡಿಸ್ತಾ ಇದ್ದೀನಿ. ಸಾಫ್ಟ್ ಕ್ಲೋಸಸ್ ಇದೆ. ಹಾಗೆ ಸ್ಲ್ಯಾಬ್ ಕೂಡ ನೋಡ್ಬೋದು ನಿಮಗೆ. ಗ್ರಾನೈಟಲ್ಲೇ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಅಂದರೆ ನೀರು ಹಿಂಗೆ ಹರ್ಕೋದೋಗಿ ಇಲ್ಲಿ ಬರುತ್ತೆ ನಿಮಗೆ. ಸೈಡಲ್ಲಿ ಎಲ್ಲೂ ಬರೋಲ್ಲ, ಪಟ್ಟಿ ಥರ ಮಾಡಿದ್ದಾರೆ ನೋಡಿ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹಾಗೆ ಇಲ್ಲಿ ಮಿಕ್ಸಿ ಇಲ್ಲಿ ಮಡಿಕೋಬೋದು ನೀವು. ಓವೆನ್ ಬೇಕಂದರೆ ಇಲ್ಲಿ ಮಡಿಕೋಬೋದು ನೀವು ಮಿಕ್ಸಿಗೆ. ಹಾಗೆ ಇದಕ್ಕೆ ಪ್ಯಾನೇಟರ್ ಕೂಡ ಬಂದಿದೆ ಸ್ಲ್ಯಾಬ್ ಥರ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹಾಗೆ ಮೇಲ್ಗಡೆ ಕೂಡ ಅಷ್ಟೇ ನಿಮಗೆ ಓವರ್ ಹೆಡ್ ಕಬೋರ್ಡ್ ಕೂಡ ಬಂದಿದೆ ನಿಮಗೆ. ಅಡುಗೆ ಮನೆ ಡೀಸೆಂಟಾಗಿ ನೀಟಾಗಿ ತುಂಬ ಚೆನ್ನಾಗಿ ಬಂದಿದೆ. ಲೈಟ್ ಬ್ಲೂ ಕಲರಲ್ಲಿ ಗ್ರೀನ್ ಕಲರಲ್ಲಿ ಕೊಟ್ಟಿದ್ದಾರೆ. ಸಿಂಪಲ್ಲಾಗಿ ನೀಟಾಗಿದೆ ನಿಮಗೆ. ಎಲ್ಲ ಹೈಡ್ರಾಲಿಕ್ಸು. ಸ್ಟೋರೇಜ್ ತುಂಬ ಇದೆ. ಹಾಗೆ ಈ ಕಡೆ ಬೇರೆ ನಮ್ಗೆ ಬಂದು ಯುಟಿಲಿಟಿ ಬಂದಿದೆ ನೋಡ್ಬೋದು. ದೊಡ್ಡ ದೊಡ್ಡ ಪಾತ್ರೆ ಸಾಮಾನ್ಯನ ನೀರಲ್ಲಿ ತೊಳಿಬೋದು. ಇಲ್ಲೇ ತೊಳೆದು ಇಲ್ಲೇ ಒಣಗಿ ಹಾಕ್ಬೋದು. ಸೈಡ್ ಸೇಫ್ಟಿ ವೈಸು ಅಷ್ಟೇ ನಿಮಗೆ MS ರೈಸರ್ ಕಟಿಂಗ್ ಮಾಡಿದ್ದಾರೆ. ಇಲ್ಲಿ MS ಗ್ರಿಲ್ಲೇ ಮಾಡಿದ್ದಾರೆ ನಿಮಗೆ. ಹಾಗೆ ಇಲ್ಲಿ ವಾಷಿಂಗ್ ಮಿಷಿನ್ ಪಾಯಿಂಟ್ ಔಟ್ ಕೊಟ್ಟಿದ್ದಾರೆ. ವಾಷಿಂಗ್ ಮಿಷಿನ್ ಇಲ್ಲೇ ಮಡಿಕೋಬೋದು ನೀವು. ಇದು ಬಂದು ನಿಮಗೆ ಅಡುಗೆ ಮನೆ ಡೀಟೇಲ್ಸ್ ಆಗಿರುತ್ತೆ. ಹಾಗೆ ಈ ಕಡೆ ಬಂದರೆ ನಮಗೆ ಇಲ್ಲೊಂದು ಕೈ ತೊಳೆಯೋಕೆ ಒಂದು ಸಿಂಕ್ ಕೊಟ್ಟಿದ್ದಾರೆ. ಇಲ್ಲಿ ಕಾಮನ್ ಬಾತ್ರೂಮ್, ನಾರ್ಮಲಾಗಿ ಒಂದು ಕಾಮನ್ ಬಾತ್ರೂಮ್ ಕೊಟ್ಟಿದ್ದಾರೆ. ರೆಸ್ಟ್ ರೂಮು ನೋಡ್ಬೋದು ನಿಮಗೆ. ಕಬೋರ್ಡ್ ಎಲ್ಲ ಆಲ್ರೆಡಿ ಹಾಕಿದ್ದಾರೆ. ವಾಲ್ಮೌಟ್ ಕಬೋರ್ಡ್ ಅದು. ಹಾಗೆ ಹ್ಯಾಂಡ್ ವಾಶು, ಶವರು, ಕೊಳಗಳೆಲ್ಲ ಫಿಟ್ಟಿಂಗ್ ಆಗೋಗಿದೆ ನಿಮಗೆ.
ಏನು ಬ್ಯಾಲೆನ್ಸಿಂಗ್ ಇಲ್ಲ. ತಗೊಂಡ್ರೆ ನೀವು ಒಂದು ಕೋಟ್ ಪೇಂಟಿಂಗ್ ಇರುತ್ತೆ ಮೇ ಬಿ, ಅಷ್ಟೇ, ನಿಮ್ಗೆ ಇನ್ನೇನು ಇರಲ್ಲ. ಹಾಗೆ ಈ ಕಡೆ ಬಂದರೆ ನಮಗೆ ಚಿಲ್ಡ್ರನ್ ಬೆಡ್ರೂಮ್ ಬರುತ್ತೆ. ನಮಗೆ ಧಾರಾಳವಾಗಿ ಒಂದು ಕಾಟ್ ಹಾಕೋಬೋದು ನೀವು. ಚಿಲ್ಡ್ರನ್ ಬೆಡ್ರೂಮು ಮೇಲ್ಗಡೆ ಫಾಲ್ ಸೀಲಿಂಗ್ ಕೂಡ ಆಗಿದೆ. ಹಾಗೆ ಈ ಕಡೆ ಬಂದು ವೆಸ್ಟ್ ಸೈಡ್ ನಿಮಗೆ ಒಂದು ಕಿಟಕಿ ಕೂಡ ಕೊಟ್ಟಿದ್ದಾರೆ ಬೆಳಕು ಗಾಳಿಗೋಸ್ಕರ. ಇಲ್ಲಿ ನೋಡ್ಬೋದು ವಾರ್ಡ್ರೋಬ್ ಬಂದಿದೆ ನಿಮಗೆ. ಹಾಗೆ ಇಲ್ಲಿ ಡ್ರೆಸ್ಸಿಂಗ್ ಟೇಬಲ್, ಮೇಲ್ಗಡೆ ಓವರ್ ಹೆಡ್ ಕಬೋರ್ಡ್ ಬಂದಿದೆ ನಿಮಗೆ. ಇಲ್ಲಿ ಏನು ನೋಡ್ತೀರಾ ಸೇಮ್ ಮನೆ 4 ಹಂಗೆ ಇರುತ್ತೆ ನಿಮಗೆ, ಏನು ಚೇಂಜ್ ಇರಲ್ಲ. ಚೇಂಜ್ ಇದ್ರೆ ನಿಮಗೆ ಮೇಲ್ಗಡೆ ಬಂದು ನಿಮಗೆ ಫಾಲ್ ಸೀಲಿಂಗ್ ಚೇಂಜ್ ಇರುತ್ತೆ ಅಷ್ಟೇ. ಕಲರ್ಗಳು ಚೇಂಜ್ ಇರುತ್ತೆ ವಾರ್ಡ್ರೋಬ್ದು. ಇದು ಬಂದು ನಮಗೆ ಕಿಂಗ್ಸ್ ಮಾಸ್ಟರ್ ಬೆಡ್ರೂಮ್ ಆಗಿರುತ್ತೆ ನಮಗೆ ದೊಡ್ಡದಾಗಿ. ಇಲ್ಲೂ ಕೂಡ ಅಷ್ಟೇ ಬೆಳಕುಗಳಿಗೋಸ್ಕರ ವಿಂಡೋ ಕೊಟ್ಟಿದ್ದಾರೆ. 2 ಸೈಡು ಕೊಟ್ಟಿದ್ದಾರೆ ನೋಡಿ, ವೆಸ್ಟ್ ಸೈಡು ಕೊಟ್ಟಿದ್ದಾರೆ, ಸಾರಿ ಸೌತ್ ಸೈಡು ಕೊಟ್ಟಿದ್ದಾರೆ, ಈ ಕಡೆ ವೆಸ್ಟ್ ಸೈಡು ಕೊಟ್ಟಿದ್ದಾರೆ. ವಾರ್ಡ್ರೋಬ್ ಬಂದಿದೆ, ಇದಕ್ಕೂ ಅಷ್ಟೇ ಪರ್ಪಲ್ ಕಲರ್ ಹಾಕಿದ್ದಾರೆ, ಡಿಸೈನ್ ಆಗಿ ತುಂಬ ಚೆನ್ನಾಗಿದೆ. ಹಾಗೆ ಮೇಲ್ಗಡೆ ಓವರ್ ಹೆಡ್ ಕಬೋರ್ಡ್ ಕೂಡ ಕೊಟ್ಟಿದ್ದಾರೆ. ಮೇಲ್ಗಡೆ ಪಿ ಫಾಲ್ ಸೀಲಿಂಗ್ ಕೂಡ ಆಗಿದೆ. ಹಾಗೆ ಇದಕ್ಕೆ ಅಟ್ಯಾಚ್ ಬಾತ್ರೂಮ್ ಬಂದಿದೆ. ಓಕೆ, ಇದಿಷ್ಟು ಫಸ್ಟ್ ಫ್ಲೋರಲ್ಲಿರುವಂಥ ಡೀಟೇಲ್ಸ್ ಆಗಿರುತ್ತೆ. ಟೋಟಲ್ಲು 4 ಫ್ಲೋರ್ ಬರುತ್ತೆ ಈ ಬಿಲ್ಡಿಂಗಲ್ಲಿ. 4 ಮನೆ ಬರುತ್ತೆ 2 BHK ನಿಮಗೆ. ಓಕೆ, ಇವಾಗ ಏನು ನೋಡಿದ್ರಿ ನೀವು ಸೇಮ್ ಆಗಿರುತ್ತೆ 4 ಫ್ಲೋರ್ಗೂ. ಓಕೆ, ಇವಾಗ ಡೈರೆಕ್ಟಾಗಿ ನಾವು 4ನೇ ಫ್ಲೋರ್ಗೆ ಹೋಗೋಣ. ಇಲ್ಲೇನು ನೋಡಿದ್ರೆ ಸೇಮ್ ಯೂನಿವರ್ಸಿಟಿಯಲ್ಲಿ ಸುಮ್ಮನೆ ಶಾರ್ಟ್ಸ್ ಆಗಿ ನೋಡಿಸ್ಬಿಟ್ಬಿಡ್ತೀನಿ. ಇದು ಬಂದು ನಮಗೆ ಫಸ್ಟ್ ಫ್ಲೋರ್ ಆಗಿರುತ್ತೆ. ಸೇಫ್ಟಿ ವೈಸ್ ಅಷ್ಟೇ, ನಿಮಗೆ ಇಲ್ಲೆಲ್ಲ ಫುಲ್ MS ಗ್ರಿಲ್ ಮಾಡಿದ್ದಾರೆ. ಇವಾಗ ನಾವು 2nd ಫ್ಲೋರ್ಗೆ ಹೋಗ್ತಾ ಇದ್ದೀವಿ. ನೋಡ್ಬೋದು ಮನೆ ಪಕ್ಕ ಎಲ್ಲ ರೆಂಟೆಡ್ ಮನೆಗಳು, ಅಲ್ಲೂ ಇದೆ ತುಂಬ ಮನೆಗಳಾಗಿದೆ ನೋಡಿ. ಮನೆ ಸುತ್ತಮುತ್ತಗಳು ತುಂಬ ಮನೆಗಳಾಗಿದೆ. ಮೇಲ್ಗಡೆ ಹೋದ್ರೆ ಗೊತ್ತಾಗುತ್ತೆ ನಿಮಗೆ. ಇದು ಬಂದು 2nd ಫ್ಲೋರ್ ಆಗಿರುತ್ತೆ. ಇದು ಬಂದು 3ನೇ ಫ್ಲೋರ್ ಆಗಿರುತ್ತೆ. ಓಕೆ, ಇದು ಬಂದು 4ನೇ ಫ್ಲೋರ್. ಮನೆ ಒಳಗಡೆ ಒಂದು ಸತಿ ನೋಡಿಸ್ಬಿಡ್ತೀನಿ. ನಾವು ಅಲ್ಲಿ ಏನು ನೋಡಿದ್ವಿ ಸೇಮ್ ಬರುತ್ತೆ. ಹಾಲು, ಇನ್ನು ಇದಕ್ಕೆ ಫ್ಯಾನ್ ಫಿಟ್ಟಿಂಗು, ಜುಮರ್ಗಳು ಹಾಕ್ಕೊಡ್ತಾರೆ. ಕೆಲಸ ನಡೀತಾ ಇದೆ. ಹಾಗೆ ಈ ಕಡೆ ದೇವ್ರ ಮನೆ, ಹಾಗೆ ಇಲ್ಲಿ ಡೈನಿಂಗ್ ಟೇಬಲ್ ಜಾಗ. ಅಲ್ಲಿ ಸಣ್ಣದಾಗಿ ಸ್ಲ್ಯಾಬ್ ಹಾಕಿದ್ರು, ಇಲ್ಲಿ ದೊಡ್ಡದಾಗಿ ಈಗ ಕೊಟ್ಟಿದ್ದಾರೆ. ಅಡುಗೆ ಮನೆ, ವಾರ್ಡ್ರೋಬು, ಕಲರ್ಗಳು ಚೇಂಜ್ ಮಾಡಿದ್ದಾರೆ. ಇಲ್ಲಿ ವೈಟ್ ಕೊಟ್ಟಿದ್ದಾರೆ. ಇದು ಕೂಡ ನಿಮಗೆ ಬಾಲ್ಕನಿ ಬರುತ್ತೆ. ಸುತ್ತಮುತ್ತ ನೋಡುತ್ತಾ ಇದ್ದೀನಿ. ಇವಕ್ಕೆಲ್ಲ ಇನ್ನೂ ಕಬೋರ್ಡ್ಗಳು ಯಾವುದು ಕೊಂಡಿಸ್ಕೊಡ್ತಾರೆ. ರೆಸ್ಟ್ ರೂಮು, ಕಾಮನ್ನು, ಕೈ ತೊಳೆಯೋಕ್ಕೆ ಜಾಗ. ಇದು ಬಂದು ಚಿಲ್ಡ್ರನ್ ಬೆಡ್ರೂಮ್ ಬರುತ್ತೆ. ಹಾಗೆ ಇಲ್ಲಿ ಮಾಸ್ಟರ್ ಬೆಡ್ರೂಮ್. ನಾನು ಹೇಳಿದ್ರೆ ಕಲರ್ ಮಾತ್ರ ಚೇಂಜ್ ಮಾಡಿರ್ತಾರೆ ನಿಮಗೆ. ಮೇಲ್ಗಡೆ ಬಂದ್ಬಿಟ್ಟು ನಿಮಗೆ
POP ಫಾಲ್ ಸೀಲಿಂಗ್ ಚೇಂಜ್ ಇರುತ್ತೆ. ಹಾಗೆ ವಾರ್ಡ್ರೋಬ್ ಕಲರ್ಗಳು ಚೇಂಜ್ ಇರುತ್ತೆ. ಇನ್ನು ಇದಕ್ಕೆಲ್ಲ ಕಬೋರ್ಡ್ ಕುಣಿಸೆಲ್ಲ ಕುಂದಿಸ್ಕೊಡ್ತಾರೆ ಎಲ್ಲದಕ್ಕೂ. ಇದು 4ನೇ ಫ್ಲೋರು, ಸೇಮ್ ಡೀಟೇಲ್ಸ್ ಆಗಿರುತ್ತೆ. ಬನ್ನಿ ಟಾಪ್ ಫ್ಲೋರ್ ಹೋಗೋಣ. ಓಕೆ, ಟಾಪ್ ಫ್ಲೋರ್ ಬಂದರೆ ನಮಗೆ ಈ ಥರ ಕಾಣಿಸುತ್ತೆ. ನೋಡ್ಬೋದು ಇಲ್ಲೇ ಪಕ್ಕದಲ್ಲೇ ಕಾಣಿಸ್ತಾಯಿದೆ ನೋಡಿ, 80 ಫೀಟ್ ರೋಡ್. ಗಾಡಿಗಳು ಓಡಾಡ್ತಾ ಇದ್ದಾವೆಲ್ಲ. 80 ಫೀಟ್ ರೋಡ್ ಬರುತ್ತೆ ನಿಮಗೆ. ಹಾಗೆ ಮೀನಾಕ್ಷಿ ಮಾಲ್ ನೋಡಿ ಅಲ್ಲಿ ಕಾಣಿಸ್ತಾ ಇದೆ. ಇಲ್ಲಿಂದ ಜಸ್ಟ್ 1 ಕಿಲೋಮೀಟ್ರ್ ಅಂತಲೇ ಹೇಳ್ಬೋದು ನಿಮಗೆ. ನೈಸ್ ರೋಡ್, ಬನ್ನರ್ಘಟ್ಟ ನೈಸ್ ರೋಡ್ಗೆ ನಿಯರ್ ಬೈ 1 ಕಿಲೋಮೀಟರ್ಸು. ಎಲ್ಲ ನಿಮಗೆ ಬನ್ನರ್ಘಟ್ಟ ಕಾಲೇಜ್ ಸಾಕ್ಷಿ ಎಲ್ಲ ತುಂಬ ಇದೆ ನಿಮ್ಗೆ ಹತ್ರ. ಈ ಕಡೆ ಬಂದರೆ ನಮಗೆ MPS ಸ್ಕೂಲ್ ಆಗಲಿ, ಆಮೇಲೆ ದಯಾನಂದ ಸ್ಕೂಲು ಈ ಕಡೆ 1 ಕಿಲೋಮೀಟ್ರ್ ಬರುತ್ತೆ ನಿಮಗೆ. ತುಂಬ ನಿಯರ್ ಬೈ, ಎಲ್ಲ ಕಾಲೇಜಿಗೆ ಆಗಲಿ ಸ್ಕೂಲ್ಗಳೇ ಆಗಲಿ ನಿಯರ್ ಬೈ ಇದೆ. ಓಕೆ, ಮಾಡಿ ಮೇಲ್ಗಡೆ ಬಂದರೆ ನಿಮಗೆ ಓಪನ್ ಟೆರೆಸ್ ಬರುತ್ತೆ ಈ ಥರ ನೋಡಿ. ಕೈಯಲ್ಲಿ ಬಟ್ಟೆ ಒಗಿತೀನಿ ಅಂದರೆ ಇಲ್ಲಿ ಒಕ್ಕೋಬೋದು. ಕಂಬಿ ಕೂಡ ಕೊಟ್ಟಿದ್ದಾರೆ ಇಲ್ಲಿ ಒಣಗಾಕೋಕ್ಕೆ. ಮೇಲ್ಗಡೆ ಸಿಂಟ್ಯಾಕ್ ಮಡಗಿಲ್ಲ, ಮಡಗ್ ಕೊಡ್ತಾರೆ ಧಾರಾಳವಾಗಿ. ಮೇಲ್ಗಡೆ ನೀವು ಆರಾಮಾಗಿ ದೊಡ್ಡದಾಗಿ ಸೋಲಾರ್ಗಳು ಹಾಕ್ಸ್ಕೊಬೋದು ಬೇಕಂದರೆ ನೋಡಿ. ಇಲ್ಲಿ ಬೇಕಂದರೆ ಒಂದು 1 hourಗೆ ರೂಮ್ ಮಾಡ್ಕೋಬೋದು. ಇಲ್ಲೊಂದು ಗೇಟ್ ಹಾಕ್ಬಿಟ್ರೆ ನೀವು ಒಂದು ಡೋರ್ ಹಾಕಿದ್ರೆ 1 hourಗೆ ರೂಮ್ ಆಗುತ್ತೆ ನಿಮ್ಗೆ ಆರಾಮಾಗಿ. ಇದನ್ನು ಬೇಕಂದರೆ ನಾವು ರೆಂಟು ಕೊಟ್ಕೋಬೋದು ಆರಾಮಾಗಿ, ಬ್ಯಾಚುಲರ್ಸ್ಗಾರ ರೂಮು. ಹಾಗೆ ಇಲ್ಲಿ ರೆಸ್ಟ್ ರೂಮ್ ಕೂಡ ಮಾಡಿದ್ದೀವಿ. ಇಲ್ಲ ಬೇಡ ಅಂದರೆ ನಾರ್ಮಲಾಗಿ ಓಪನ್ ಆಗಿ ಬಿಟ್ಕೋಬೋದು ನಿಮಗೆ. ಡಿಪೆಂಡ್, ಓನರ್ ಮೇಲೆ ಡಿಪೆಂಡ್ ಆಗುತ್ತೆ ನಿಮಗೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ ಮನೆ ಮಾತ್ರ. ಮನೆ ಸುತ್ತಮುತ್ತ ನೋಡ್ತಾ ಇದ್ದೀನಿ. ಓಕೆ, ಇಲ್ಲಿಂದ ನಿಮಗೆ ಅವಳೇ ಹೇಳ್ದಂಗೆ ಬನ್ನರ್ಘಟ್ಟ ರೋಡು 1 ಕಿಲೋಮೀಟ್ರ್ ಇದೆ. ಇಲ್ಲ ಮೀನಾಕ್ಷಿ ಮಾಲ್ಗೆ ನೀವು ಮೆಟ್ರೋ ಸ್ಟೇಷನ್ ನಿಯರ್ ಬೈ ಆಗಿರುತ್ತೆ ನಿಮಗೆ. ಇಲ್ಲಿಂದ ನಿಮಗೆ ಕನಕಪುರ ಮೆಟ್ರೋ ಸ್ಟೇಷನ್ ಅಂದರೆ ನಿಮಗೆ ಒಂದು 3.5-4 ಕಿಲೋಮೀಟ್ರ್ ಬೀಳುತ್ತೆ ನಿಮಗೆ. ಇಲ್ಲಿಂದ ಹೋಗ್ಬೋದು ನಿಮಗೆ. ಅಲ್ಲಿ ಕಾಣಿಸ್ತಿದೆ ನೋಡಿ HM ಓಲ್ಡ್ ಸಿಟಿ, ಇಲ್ಲಿಂದ ಕಾಣಿಸುತ್ತೆ ನಿಮಗೆ. HM ಓಲ್ಡ್ ಸಿಟಿನೂ ಕೂಡ ಕಾಣಿಸುತ್ತೆ. ನಿಯರ್ ಬೈ ನಿಮಗೆ 3-3.5 ಕಿಲೋಮೀಟ್ರ್ ಕನಕಪುರ ಮೈನ್ ರೋಡ್ ಬರುತ್ತೆ ನಿಮಗೆ. ಕೋಣನಕುಂಟೆ ಮೆಟ್ರೋ ಸ್ಟೇಷನ್ನು. ಈ ಕಡೆ ಬಂದರೆ ಮೀನಾಕ್ಷಿ ಮೈಲು ಮೆಟ್ರೋ ಸ್ಟೇಷನ್ ಬರುತ್ತೆ 1 ಕಿಲೋಮೀಟ್ರ್ ಒಳಗಡೆ. ಮನೆ ಸುತ್ತಮುತ್ತ ಕೂಡ ನೋಡ್ತಾ ಇದ್ದೀನಿ. ಇದು ಎರಡಕ್ಕೂ ಸೆಂಟ್ರಲ್ ಇದೆ ಅಂತಲೇ ಹೇಳ್ಬೋದು. ಎಲ್ಲ ತುಂಬ ಇಂಪ್ರೂವ್ಮೆಂಟ್ ಏರಿಯಾನ ನೋಡ್ಬೋದು, ಎಲ್ಲ ಫ್ಲಾಟ್ಸ್ಗಳು. ಮನೆ ಸುತ್ತಮುತ್ತ ಕೂಡ ಅಷ್ಟೇ, ಈ ಕಡೆನೂ ಅಷ್ಟೇ ನೋಡಿ. ಎಲ್ಲ 30 ಫೀಟ್ ಮನೆಗಳು, ಎಲ್ಲ ರೆಂಟಲ್ ಮನೆಗಳೇ ಜಾಸ್ತಿ ಇದೆ ಈ ಕಡೆ. ಓಕೆ, ಈ ಅಡ್ರೆಸ್ ಇನ್ನೊಂದ್ಸತಿ ಹೇಳ್ಬಿಡ್ತೀನಿ. ಇದು ಬರೋದು ಅಂಜನಾಪುರ 11th ಬ್ಲಾಕಲ್ಲಿ ಬರುತ್ತೆ ನಿಮಗೆ. 30-40 ಮನೆ ಆಗಿರುತ್ತೆ. BDA ರೆಂಟಲ್ ಇನ್ಕಮಿಂಗ್ ಹೌಸು, 2 BHK, 4th ಫ್ಲೋರ್ ಇರುತ್ತೆ ನಿಮಗೆ. ಈಸ್ಟ್ ಗೇಟ್ ಆಗಿರುತ್ತೆ, ನಾರ್ತ್ ಡೋರ್ ಆಗಿರುತ್ತೆ. ಇದು ಆಸ್ಕಿಂಗ್ ಪ್ರೈಸ್ ಬಂದ್ಬಿಟ್ಟು ನಿಮಗೆ 3 CR 85 lakhs ಕೇಳ್ತಾರೆ. ಅಂದರೆ 3,85 ಲಕ್ಷ ಕೇಳ್ತಾರೆ. 3,85 ಲಕ್ಷ ಅಂದರೆ ಅಷ್ಟೇ ಇರೋಲ್ಲ, ನೆಗೋಷಿಯಬಲ್ ಆಗಿರುತ್ತೆ ನಿಮಗೆ. ಯಾರಾನ ರೆಂಟಲ್ ಮನೆ ಇನ್ವೆಸ್ಟರ್ ಇರ್ತಾರಲ್ಲ, ಇವಾಗ ಮನೆ ತಗೊಂಡು ಇನ್ವೆಸ್ಟ್ ಮಾಡಬೇಕು ಅಂತ ಇರ್ತಾರಲ್ಲ, ಅಂಥವ್ರಿಗೆ ಒಳ್ಳೆಯ ಜಾಗ ಅಂತಲೇ ಹೇಳ್ಬೋದು. ಅಂಥವ್ರು ಯಾರನ್ನ ಈ ವಿಡಿಯೋ ನೋಡಿ ಬೇಕನ್ನಿಸ್ತಾರೆ, ಈ ಮನೆ ನೋಡಿ ಇಷ್ಟ ಆಗಿ ಮನೆ ಬೇಕು ಅನ್ನಿಸಿದ್ರೆ ನಾನು ನಂಬರ್ ಕೊಟ್ಟಿರ್ತೀನಿ. ಆ ನಂಬರ್ ಫೋನ್ ಮಾಡಿ ಕರ್ಕೊಬಂದು ಮನೆ ನೋಡ್ತೀನಿ. ಹಾಗೆ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ಯಾರ್ಯಾರು ಇನ್ವೆಸ್ಟರ್ ಇದ್ದರೆ, ಮನೆ ಮೇಲೆ ಇನ್ವೆಸ್ಟ್ ಮಾಡಬೇಕು ಅಂತ ಇರ್ತಾರಲ್ಲ, ಅವ್ರು ಯಾರನ್ನ ಇದ್ದರೆ ಅವರು ಕೂಡ ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮಗೆ ಲೈಕ್ ಮಾಡಿ. ಇನ್ನೂ ನನ್ನ ಚಾನಲ್ ನೀವು ಇನ್ನೂ ಸಬ್ಸ್ಕ್ರೈಬರ್ ಆಗಿಲ್ಲ ಅಂದರೆ ಈ ಕೂಡ ಸಬ್ಸ್ಕ್ರೈಬರ್ ಆಗಿ. ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯವಾಗಿರುತ್ತೆ. ಹಾಗೆ ನಿಮ್ಮಲ್ಲಿ ಪ್ರಾಪರ್ಟಿಗೆ ಯಾರಿಗಾದರೂ ಬೇಕಾದರೆ, ಇಲ್ಲ ಮಾರಬೇಕಾದ್ರೆ, ಇಲ್ಲ ಮನೆ ವೀಡಿಯೋ ಮಾಡಬೇಕಂದ್ರೆ ನಾನು ನಂಬರ್ ಕೊಟ್ಟಿರ್ತೀನಿ. ಆ ನಂಬರ್ಗೆ ಫೋನ್ ಮಾಡಿ ಕರ್ಕೊಬಂದು ಮನೆ ನೋಡಿಸ್ತೀನಿ. ಹಾಗೆ ಪ್ರಾಪರ್ಟಿ ಬೇಕಂದರೆ ಪ್ರಾಪರ್ಟಿಗೆ ನೋಡಿಸ್ತೀವಿ. ಹಾಗೆ ಸೈಟ್ಗಳು ಯಾರಿಗಾನ BMRDA ಸೈಟ್ಸ್ಗಳು ಬೇಕಂದ್ರೂ ನಮ್ಮಲ್ಲಿ ಅವೈಲಬಲ್ ಆಗಿದೆ, ಬಂದು ನೋಡ್ಬೋದು. ಓಕೆ, ಇದಿಷ್ಟು ಈ ವಿಡಿಯೋದಲ್ಲಿ ಇರುವಂಥ ಡೀಟೇಲ್ಸ್ ಆಗಿರುತ್ತೆ. ಮುಂದಿನ ಹೊಸ ವಿಡಿಯೋದಲ್ಲಿ ಸಿಗೋವರೆಗೂ ನಮಸ್ಕಾರ.